10:30 ನಂದು 175ನೇ ಗಾಡಿ. ನನ್ನಿಂದೆ 10:30ಗೆ ಬಂದ ಮೇಲೆ ನನ್ನಿಂದೆ 120 ಗಾಡಿ ಮೇಲೆ ನಿಂತಿದೆ. ನಮ್ಮ ಕಷ್ಟ ನೋಡೋರೇ ಯಾರೂ ಇಲ್ಲ. ನೋಡಿ ಯಾರು ಎಲ್ಲ ಹೋಗಿ ಅಲ್ಲಿ ಎಲೆಕ್ಷನ್ ನಿಲ್ತಿದ್ದಾರೆ ಸರ್ ಮೇಡಮ್. ಅಲ್ಲಿ ಹೊರಗಡೆ ಎಲೆಕ್ಷನ್ ನಡೀತಾ ಇದೆಯಲ್ಲ, ಅಲ್ಲಿ ಹೋಗಿ ಅವ್ರನ್ನ ಶಾಸಕರನ್ನ ಅವ್ರು ಗೆಲ್ಸ್ಕೋಬೇಕು, ಅವ್ರ ಸರ್ಕಾರ ಉಳ್ಕೊಬೇಕು. ಇಲ್ಲಿ ಬಂದು ಯಾರು ಏನು ಹೆಲ್ಪ್ ಮಾಡ್ತಾ ಇಲ್ಲ. ಬೇಕು IPL ಟಿಕೆಟ್ ಬೇಕು. ಅವ್ರ ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ MLAಗಳು MP ಗಳು ಕೌನ್ಸಿಲರ್ಗಳಾಗಬೇಕು. ಇಲ್ಲಿ ಮಾಮೂಲಿ ಸಾಮಾನ್ಯ ಜನಗಳನ್ನ ಈ ಥರ ಹೊಟ್ಟೆ ಉರಿಸ್ತಾ ಇದ್ದಾರೆ ನೋಡಿ. ನಾವು ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ಇದು ಯಾವುದೋ ಫ್ರೀ ಅಂದ್ಬಿಟ್ಟು ಗೆಲ್ಸಿದ್ರು. ಇವಾಗ ನಮ್ಮನ್ನ ಈ ಥರ ಬೀದಿಲಿ ನಿಲ್ಲಿಸಿದ್ದಾರೆ. ಯಾವುದು ಬರ್ತಾ ಇದೆ ಮೇಡಮ್? ಯಾವುದು ಬರ್ತಾ ಇಲ್ಲ. ಇಷ್ಟು ವರ್ಷಕ್ಕೆ 2.5 ವರ್ಷ 3 ವರ್ಷ ಆಯಿತಾ? 1 ವರ್ಷ ಬಂದಿರೋದು ಹೆಚ್ಚೇ ನಮಗೆ. 2-3 ವರ್ಷಕ್ಕೆ 1 ವರ್ಷನೂ ಬಂದಿಲ್ಲ ಸರಿಯಾಗಿ. ಆ 2,000 ಹಾಕ್ತೀನಿ ಅಂದರು, ಅದು ಹಾಕಿಲ್ಲ. ನಮ್ಮ ಮನೆ ಕರೆಂಟ್ ಬಿಲ್ಲು ಮಾಮೂಲಿ ಎಷ್ಟು ಬರಬೇಕು 650-700 ರೂಪಾಯಿ ಬರ್ತಾನೇ ಇದೆ. 700 ರೂಪಾಯಿ ಬಿಲ್ ಕಟ್ತಾನೇ ಇದ್ದೀನಿ ನಾನು. ಬೇಕಾದ್ರೆ ತೋರಿಸ್ಲಾ ಬಿಲ್ನ? ಏನು ಪ್ರಯೋಜನ ನಾವು ಇವ್ರನ್ನ ಗೆಲ್ಲಿಸಿ? ಇವ್ರಿಗೆ ಯಾಕೆ ಹಾಕ್ಬೇಕಾಗಿತ್ತು ನಾವು ಓಟು? ಹೀಗೆ ಆದರೆ ಜೀವನ ಅದೇ. ಒಬ್ಬೊಬ್ರು ಅವ್ರವ್ರು ಹಣೆ ಬರ ಚೆನ್ನಾಗಿರೋನು ಬದುಕ್ತಾನೆ, ಹಣೆ ಬರ ಕೆಟ್ಟೋದವನು ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ. ಅದೇ ಆಗೋದು. ಮಕ್ಕಳು ಫೀಸ್ ಕಟ್ಟಬೇಕು, ಈ ಕಡೆ ಕರೆಂಟ್ ಬಿಲ್ ಕಟ್ಟಬೇಕು, ಮಾಮೂಲಿ ಊಟ ತಿಂಡಿ ಮಾಡಲೇಬೇಕು. ನಾವೇನು ಮಾಡಬೇಕು? ಪ್ರತಿನಿತ್ಯ ಏನು ಮಾಡ್ತಾಯಿದ್ದೋ ಅದನ್ನು ಮಾಡಲೇಬೇಕು. ನಾವು ಮಾಡ್ದೇ ಇರೋಕ್ಕೂ ಆಗಲ್ಲ. ಯಾರು ಫ್ರೀ ಬಿಡ್ತಾರ? ಬಾಡಿಗೆ 1 ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂದರೆ, ಗಾಡಿ ಕಲೆಕ್ಷನ್ ಕೊಟ್ಟಿಲ್ಲ ಅಂದರೆ ಗಾಡಿ ಓನರ್ ಬಿಡ್ತಾನ? ಬಾಡಿಗೆಗಳು ನೋಡಿದ್ರೆ ಅವು 2 ವೀಲರ್ಗಳು ಬಿಟ್ಬಿಟ್ಟು ಮಾಮೂಲಿ ಅದನ್ನು ಹಾಳು ಮಾಡಿಕ್ಕಿದ್ದಾರೆ. 2 ವೀಲರಲ್ಲಿ ಹೊಡ್ಕೋತಾ ಇದ್ದಾರೆ. ಇದರಲ್ಲಿ ಏನೂ ಸಿಗ್ತಾ ಇಲ್ಲ ನಮಗೆ. ಏನು ಅಂದರೆ ಇವತ್ತೊಂದಿಗೆ ಇಷ್ಟೇ ಸಿಗ್ತಾ ಇರೋದು ನಮಗೆ. ಈ 100 ರೂಪಾಯಿನೂ ಎತ್ತಿಕ್ಕಾಯ್ತಲ್ಲ ಮೇಡಮ್. ಈ ಹೊರ ರಾಜ್ಯದವ್ರು ಬಂದು ನಮ್ಮನ್ನ ಹಾಳು ಮಾಡಿದ್ದಾರೆ. ನಮ್ಮನ್ನ ಹಾಳು ಮಾಡಿರೋದು ಕಾರಣ ಯಾರು ಗೊತ್ತಾ? ಕಾಂಗ್ರೆಸ್ ಸರ್ಕಾರದಿಂದನೇ ಈ ಹೊರ ರಾಜ್ಯದವ್ರು ಬಂದು ಇಲ್ಲಿ ಸೇರಿರೋದು. ಇದೇ ನಮ್ಮ BJP ಇದ್ದಿದ್ರೆ, ಮೋದಿಯವರು ಏನಾದ್ರು ಇಲ್ಲೂ BJPನೇ ಬಂದ್ಬಿಟ್ಟಿದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಆಯ್ತಾ ಇರಲಿಲ್ಲ. ನಮ್ಗೆ ಹಾಳು ಮಾಡ್ತಾ ಇರೋದೇ ಕಾಂಗ್ರೆಸ್ ಸರ್ಕಾರ. ಏನು ಕೊಟ್ಟಿದ್ದಾರೆ? ಇವಾಗ ಒಂದು ಹೊತ್ತು ಊಟ ಕೊಡ್ಸೋಕೆ ಹೇಳಿ ಮೇಡಮ್. 1 ಟೈಮ್ ಊಟ ಕೊಡೋಕೆ ಹೇಳಿ. ಇಲ್ಲಿ ನಿಂತಿರೋ ಡ್ರೈವರ್ಗಳು ಸಾಕು. ಯಾವ MLA ಬರ್ತಾ ಇದ್ದಾನೆ, ಯಾವ MP ಬರ್ತಾ ಇದ್ದಾನೆ? ಇಲ್ಲಿ ಯಾರು ಬರ್ತಾ ಇದ್ದಾರೆ? ದುಡ್ಡಿದ್ರು ತಿನ್ನೋಕೆ ಮನಸ್ಸು ಆಯ್ತಲ್ಲ ಮೇಡಮ್. ಅಯ್ಯೋ 100 ರೂಪಾಯಿ ಗ್ಯಾಸಿಗೆ ಕಮ್ಮಿ ಆಗ್ಬಿಟ್ರೆ ಇಲ್ಲಿ ಫುಲ್ ಟ್ಯಾಂಕ್ ಆಗಲ್ವಲ್ಲಪ್ಪ ಅಂತ ದುಡ್ಡಿದ್ರು ತಿನ್ನೋಕೆ ಮನಸ್ಸು ಬರ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. 10:30 ನಂದು 175ನೇ ಗಾಡಿ. ನನ್ನಿಂದೆ 10:30ಗೆ ಬಂದ ಮೇಲೆ ನನ್ನಿಂದೆ 120 ಗಾಡಿ ಮೇಲೆ ನಿಂತಿದೆ. ನಮ್ಮ ಕಷ್ಟ ನೋಡೋರೇ ಯಾರೂ ಇಲ್ಲ. ನೋಡಿ ಯಾರು ಎಲ್ಲ ಹೋಗಿ ಅಲ್ಲಿ ಎಲೆಕ್ಷನ್ ನಿಲ್ತಿದ್ದಾರೆ ಸರ್ ಮೇಡಮ್. ಅಲ್ಲಿ ಹೊರಗಡೆ ಎಲೆಕ್ಷನ್ ನಡೀತಾ ಇದೆಯಲ್ಲ, ಅಲ್ಲಿ ಹೋಗಿ ಅವ್ರನ್ನ ಶಾಸಕರನ್ನ ಅವ್ರು ಗೆಲ್ಸ್ಕೋಬೇಕು, ಅವ್ರ ಸರ್ಕಾರ ಉಳ್ಕೊಬೇಕು. ಇಲ್ಲಿ ಬಂದು ಯಾರು ಏನು ಹೆಲ್ಪ್ ಮಾಡ್ತಾ ಇಲ್ಲ. ಬೇಕು IPL ಟಿಕೆಟ್ ಬೇಕು. ಅವ್ರ ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ MLAಗಳು MP ಗಳು ಕೌನ್ಸಿಲರ್ಗಳಾಗಬೇಕು. ಇಲ್ಲಿ ಮಾಮೂಲಿ ಸಾಮಾನ್ಯ ಜನಗಳನ್ನ ಈ ಥರ ಹೊಟ್ಟೆ ಉರಿಸ್ತಾ ಇದ್ದಾರೆ ನೋಡಿ. ನಾವು ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ಇದು ಯಾವುದೋ ಫ್ರೀ ಅಂದ್ಬಿಟ್ಟು ಗೆಲ್ಸಿದ್ರು. ಇವಾಗ ನಮ್ಮನ್ನ ಈ ಥರ ಬೀದಿಲಿ ನಿಲ್ಲಿಸಿದ್ದಾರೆ. ಯಾವುದು ಬರ್ತಾ ಇದೆ ಮೇಡಮ್? ಯಾವುದು ಬರ್ತಾ ಇಲ್ಲ. ಇಷ್ಟು ವರ್ಷಕ್ಕೆ 2.5 ವರ್ಷ 3 ವರ್ಷ ಆಯಿತಾ? 1 ವರ್ಷ ಬಂದಿರೋದು ಹೆಚ್ಚೇ ನಮಗೆ. 2-3 ವರ್ಷಕ್ಕೆ 1 ವರ್ಷನೂ ಬಂದಿಲ್ಲ ಸರಿಯಾಗಿ. ಆ 2,000 ಹಾಕ್ತೀನಿ ಅಂದರು, ಅದು ಹಾಕಿಲ್ಲ. ನಮ್ಮ ಮನೆ ಕರೆಂಟ್ ಬಿಲ್ಲು ಮಾಮೂಲಿ ಎಷ್ಟು ಬರಬೇಕು 650-700 ರೂಪಾಯಿ ಬರ್ತಾನೇ ಇದೆ. 700 ರೂಪಾಯಿ ಬಿಲ್ ಕಟ್ತಾನೇ ಇದ್ದೀನಿ ನಾನು. ಬೇಕಾದ್ರೆ ತೋರಿಸ್ಲಾ ಬಿಲ್ನ? ಏನು ಪ್ರಯೋಜನ ನಾವು ಇವ್ರನ್ನ ಗೆಲ್ಲಿಸಿ? ಇವ್ರಿಗೆ ಯಾಕೆ ಹಾಕ್ಬೇಕಾಗಿತ್ತು ನಾವು ಓಟು? ಹೀಗೆ ಆದರೆ ಜೀವನ ಅದೇ. ಒಬ್ಬೊಬ್ರು ಅವ್ರವ್ರು